ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್ ಅವರೇ, ಒಂದು ಕೆಲಸ ಮಾಡಮ್ಮ. ನೀವು ಅದೆಲ್ಗೂ ಹೋಗ್ಬೇಕು ಅಂತ ಹೇಳಿದ್ರಲ್ಲ, ಮೊದಲು ಆ ಕೆಲಸ ಮುಗಿಸ್ಬಿಡಮ್ಮ. ಅದಾದಮೇಲೆ ನಾನು ನಿಮಗೆ ಆಫೀಸಿಗೆ ಬಿಟ್ಬಿಟ್ಟು ನಾನು ಆರಾಮಾಗಿ ನನ್ನ ಕೆಲಸ ನೋಡ್ಕೊತೀನಿ. ಹಾಂ, ಸರಿಯೇ? ನಿಂತ್ಕೊಳ್ಳಮ್ಮೆ. ಎಲ್ಲಿಗೊಂಟೆ ಅಮ್ಮೆ? ಅಜ್ಜಿ, ಅದು ಮೇಡಮ್ ಅವರು ಕೆಲ್ಸಕ್ಕೆ ಹೋಯ್ತವ್ರು ಅಜ್ಜಿ. ಕೆಲ್ಸಕ್ಕ? ಈ ಮನೆಯಿಂದ ಯಾರು ಯಾವಾಗ್ಲೂ ಯಾವ ಕೆಲ್ಸಕ್ಕೂ ಹೋಗ್ಬಾರ್ದು ಅಂತ ನೆನ್ನೆ ಹೇಳಿಲ್ವೇನ್ಲ? ನನ್ನ ಮಾತ್ ಮೀರಿ ಒಂದು ಹುಲ್ ಕಡ್ಡಿನೂ ಅಳ್ಳಾಡಬಾರ್ದು ಅಂತ ಹೇಳಿಲ್ವೇನ್ಲ? ಅಜ್ಜಿ, ಅವ್ರು ಆಫೀಸ್ಗೆ ಹೋಗಿ ಬರ್ತಾರಷ್ಟೇ. ಬಾಯಿ ಮುಚ್ಕೊಂಡಿರ್ಲ. ನಾನು ಇವಳು ತಾವು ಮಾತಾಡ್ತಾ ಇದ್ದೀನಿ. ಏನು ಇವಳು ಆಡಿದ್ದೆ ಆಟ ಅಂತ ಇಷ್ಟ ಬಂದಂಗೆ ನಡ್ಕತೀಯನ್ಲ? ನೋಡಮಿ, ನೀ ಮನೆಗೆ ಸೊಸೆಯಾಗಿ ಬಂದಿದ್ಯಾ. ತೆಪ್ಪಗೆ ಮನೆ ಕೆಲಸ ಮಾಡ್ಕೊಂಡು ಮನೇಲಿರ್ಬೇಕು ಅಟೆಯ. ಅದನ್ನೆಲ್ಲ ಬಿಟ್ಟು ಹೊರಗೋಯ್ತೀನಿ, ಕೆಲ್ಸಕ್ಕೆ ಹೋಯ್ತೀನಿ ಅಂತ ಬಾಲ ಬಿಚ್ಚಿದ್ಯೋ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಜ್ಜಿ, ನಿನ್ ದಮ್ಮಯ್ಯ ಅವ್ರು ಕೆಲ್ಸಕ್ಕೆ ಬಿಟ್ರೆ ಬೇರೆ ಎಲ್ಗೂ ಹೋಗೋದಿಲ್ಲ. ಕೆಲ್ಸಕ್ಕೆ ಹೋಗಿ ನೇರವಾಗಿ ಮನೆಗೆ ಬಂದ್ಬಿಡ್ತಾರೆ ಅಷ್ಟೇ. ಏಯ್, ಹೆಂಗಸ್ರ ಮಧ್ಯದಲ್ಲಿ ನಿಂದೇನ್ಲ ಮಾತು? ನಡಿಲ್ಲ ಒಳಕ್ಕೆ, ನಡಿ ಅಂದೆ. ದೊಡ್ಡದಾಗ ಬಂದ್ಬಿಟ್ಟ ನಂದೆಲ್ಲಿಡ್ಲಿ ಅಂತ. ಏಯ್, ಕೆಟ್ಟ ನಕ್ಷತ್ರದವಳೆ, ಮಾತೆತ್ತಿದ್ರೆ ಸಾಕು ಬ್ಯಾಗ್ ಹಾಕೊಂಡು ಬೀದಿಯಲ್ಲಿ ಕೊಂಟೋಯ್ತಿಯಲ್ಲ. ನಿಮ್ಮನೇಲೂ ಹಿಂಗೆ ಉಣ್ಕೊಂಡು ತಿನ್ಕೊಂಡು ಬೀದಿ ತಿರ್ಕೊಂಡಿದ್ಯಾ ಹೆಂಗೆ? ನಿನ್ ಜನ್ಮಕ್ಕೆ ನಾಚಿಕೆ ಆಗಕ್ಕಿಲ್ಲ? ನೋಡಮ್ಮಿ, ಇಲ್ಲಿ ಗಂಟ ಒಂದ್ ಲೆಕ್ಕ, ಇನ್ಮ್ಯಾಕೆ ಇನ್ನೊಂದ್ ಲೆಕ್ಕ. ನಿನ್ ಮೈಗಳ್ತಾನೆಲ್ಲ ಬಿಟ್ಬಿಟ್ಟು ಮೈ ತುಂಬಾ ಕೆಲಸ ಮಾಡ್ಕೊಂಡು ಇಲ್ಲೇ ಬಿದ್ದಿರ್ಬೇಕು. ಅದು ಬಿಟ್ಟು ಮತ್ತೆ ಏನಾರ ಬಾಲ ಬಿಚ್ಚಿ ಅಗಡಾಡ್ದ್ಯೋ ಅಷ್ಟೇ. ಹೇಳದ್ನಲ್ಲ, ಗ್ರಾಚಾರ ಬಿಡಿಸ್ಬಿಡ್ತೀನಿ. ಬ್ಯಾಗ್ ಎತ್ಕೊಂಡು ನಡಿ, ಹೋಗ. ಭಾವನಾ, ಅಳ್ಬೇಡಿ ಭಾವನಾ. ನನಗೆ ನಿಮ್ಮ ಪರಿಸ್ಥಿತಿ ನೋಡ್ತಾ ಇದ್ರೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಅಜ್ಜಿ ನೋಡಿದ್ರೆ ನೀವ್ ಆ ಕೆಲಸ ಮಾಡಲ್ಲ, ಈ ಕೆಲಸ ಮಾಡಲ್ಲ ಅಂತ ಹೇಳ್ತಿರ್ತಾರೆ. ಅದೇ ಅತ್ತೆಗೆ ನೀವ್ ಯಾವ ಕೆಲಸ ಮಾಡಿದ್ರು ಇಷ್ಟ ಆಗಲ್ಲ. ನಿಮ್ ತಲೆ ಕಂಡ್ರೇನೆ ಆಗಲ್ಲ ಅವ್ರಿಗೆ. ಅದ್ರಲ್ಲೂ ನೀವ್ ಅಡ್ಗೆ ಮನೆ ಕಡೆಗೆ ಬಂದ್ರಂತೂ ಮುಗ್ದೆ ಹೋಯ್ತು. ಅತ್ತೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾರೆ. ಅಜ್ಜಿ ಇದರಲ್ಲ ತುಂಬಾ ಘಾಟಿ. ಅವ್ರು ಹೇಳದನ್ನ ಯಾರಾದ್ರೂ ಕೇಳಲಿಲ್ಲ ಅಂದ್ರೆ ಮುಗೀತು ಕತೆ. ತುಂಬಾ ಕೋಪ ಮಾಡ್ಕೋತಾರೆ. ಮನೇನೆ ಅಲ್ಲೋಲ್ ಕಲ್ಲೋಲ ಮಾಡ್ಬಿಡ್ತಾರೆ ಅಷ್ಟೇ. ಹಾಗೆ ಅಂತ ಅನ್ಕೊಂಡು ಅಪ್ಪಿ ತಪ್ಪಿ ನೀವು ಅಡ್ಗೆ ಮನೆ ಕಡೆಗೆ ಬರಕ್ ಹೋಗ್ಬಿಡ್ಬಿಡಿ. ಆಮೇಲೆ ಅತ್ತೇನು ನಿಮ್ಮ ಮೇಲೆ ತುಂಬಾ ಕೋಪ ಮಾಡ್ಕೊಂಡ್ಬಿಡ್ತಾರೆ. ದಯವಿಟ್ಟು ಇಲ್ಲಿಂದ ಹೊಟ್ಟೋಗಿ, ನನಗೆ ಒಬ್ಳೇ ಇರಬೇಕು ಅನ್ನಿಸ್ತಿದೆ. ಮೇಡಮ್ ಅವರೇ, ದಯವಿಟ್ಟು ಹಿಂಗೆಲ್ಲ ಹೇಳ್ಬೇಡಿ. ನೀವು ಒಂಟಿಯಾಗಿದ್ರೆ ಎಷ್ಟು ನೋವು ಅನುಭವಿಸ್ತೀರಂತ ನಂಗೆ ಚೆನ್ನಾಗಿ ಗೊತ್ತದೆ. ನಾನು ರಾತ್ರಿನೇ ಹೇಳಿದೆ ಅಲ್ವಾ, ಅಜ್ಜಿ ಏನೋ ಗೊತ್ತಿಲ್ದಂಗೆ ಹಂಗೆ ಮಾತಾಡ್ಬಿಡ್ತಾರೆ. ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಬಿಡಿ. ದಯವಿಟ್ಟು ನನ್ನ ಮಾತು ಕೇಳಿ. ಇಲ್ಲಿ ಯಾರ ಮಾತು ಕೇಳಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಸಿದ್ದು ಅವರೇ.
ನಾನು ಈ ಮನೇಲಿ ಕೆಲಸ ಮಾಡಲ್ಲ ಅಂತ ಹೇಳಿದಿನ? ನಾನು ಕೆಲಸ ಮಾಡಕ್ ಹೋದಾಗೆಲ್ಲ ಏನು ಮಾಡಬಾರ್ದು, ಅಡುಗೆ ಮನೆಗೆ ಬರಬಾರ್ದು ಅಂತ ಹೇಳಿದ್ದು ನಿಮ್ಮಮ್ಮನೇ ತಾನೆ? ನಿಮ್ಮ ಅಜ್ಜಿ ಅಷ್ಟೆಲ್ಲ ಬೈಯೋವಾಗ ಒಂದೇ ಒಂದು ಮಾತು ನಿಮ್ಮಮ್ಮ ಹೇಳ್ಬೋದಾಗಿತ್ತಲ್ಲ, ನಾನೇ ಹೀಗೆ ಹೇಳಿದ್ದೀನಿ ಅಂತ. ಅದರಲ್ಲೇ ಗೊತ್ತಾಗುತ್ತೆ ನಾನು ಈ ಮನೇಲಿರೋದು ಅವ್ರಿಗಿಷ್ಟ ಇಲ್ಲ ಅಂತ. ಮೇಡಮ್ ಅವರೇ, ಇದೆಲ್ಲ ನಂಗೆ ಅರ್ಥ ಆಗುತ್ತೆ, ಆದರೂ ನನಗೇನು ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಮೇಡಮ್ ಅವರೇ. ಅವರು ನಿಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ, ಆದರೆ ನಾನು ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮಿಂದ ಬೇಜಾರಾಗಿರ್ಬೇಡಿ. ನಮ್ಮ ಕಷ್ಟಕ್ಕೆ ಯಾರು ಸ್ಪಂದಿಸದೆ ಹೋದ್ರು ಈ ಕಣ್ಣು ಮಾತ್ರ ಸ್ಪಂದಿಸುತ್ತೆ. ಖುಷಿ ಇರಲಿ ದುಃಖ ಇರಲಿ, ನಮ್ಮ ಕಣ್ಣೀರು ಮಾತ್ರ ನಮ್ಮ ಜೊತೆಗಿರುತ್ತೆ. ಆ ಕಣ್ಣು ರೆಪ್ಪೆಯಾಗಿ ನಾನಿರ್ತೀನಿ ಮೇಡಮ್ ಅವರೇ. ನಿಮ್ಮ ಜೊತೆ ಯಾರೂ ಇಲ್ಲ ಅಂತ ನೀವು ದುಃಖ ಪಡಬೇಡಿ. ನಿಮ್ಮ ಜೊತೆಯಾಗಿ ಬಾಳೋದಕ್ಕೆ ನಾನು ನಿಮ್ಮನ್ನು ಮದುವೆ ಆಗಿರೋದು. ಗುಲಾಬಿ ಜೊತೆ ಮುಳ್ಳಿದ ಹಾಗೆ ಈ ಬದುಕು. ಹೂ ಬೇಕು ಅಂದರೆ ಮುಳ್ಳನ್ನು ಸಹಿಸ್ಕೋಬೇಕಾಗತ್ತೆ. ಹಾಗೆ ಕಷ್ಟ ಸುಖದ ನಡುವೆ ಜೀವನ ಮಾಡಲೇಬೇಕಾಗುತ್ತೆ ಮೇಡಮ್ ಅವರೇ. ನಾನೇನು ಸುಖದಲ್ಲೇ ಬೆಳೆದಿಲ್ಲ ಸಿದ್ದು ಅವರೇ. ಹುಟ್ಟಿದಾಗ್ಲಿಂದ ಇಂಥ ಕಷ್ಟಗಳನ್ನ ತುಂಬ ನೋಡ್ಬಿಟ್ಟಿದ್ದೀನಿ. ನನ್ನ ಜಾತಕದಲ್ಲೇ ನಾನು ನತದೃಷ್ಟ ಅಂತ ಆ ದೇವ್ರು ಬರ್ದು ಕಳಿಸ್ತಾನೆ ಅಂದಮೇಲೆ ನಾನು ಹಾಗೇ ಬದುಕ್ತಾ ಇದ್ದೀನಿ. ಆದರೆ ನನ್ನ ವಿಷಯಕ್ಕೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡೋದು ಸರಿನಾ ಹೇಳಿ? ನನ್ನ ಜೀವನಕ್ಕೆ ಅವರಿಬ್ರು ಹೆಗಲಾಗಿ ನಿಂತಿದ್ದಾರೆ. ನಮ್ಮ ಜೊತೆ ಯಾರು ಇರ್ತಾರೋ ಇಲ್ವೋ, ನಾವು ಓದಿರೋ ವಿದ್ಯೆ ನಮ್ಮ ಜೊತೆ ಇರುತ್ತೆ ಅಂತ ನನ್ನನ್ನು ಚೆನ್ನಾಗಿ ಓದಿಸಿ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಯಾರದೇ ಆಸರೆ ಇಲ್ಲದೆ ಬದುಕು ನಡೆಸೋ ಛಲ ತುಂಬಿಸಿದ್ದಾರೆ. ಸ್ವಾಭಿಮಾನಿ ಅಪ್ಪನ ಮಗಳು ನಾನು. ಈಗ ಆ ಸ್ವಾಭಿಮಾನ ಎಲ್ಲ ಬಿಟ್ಟು ಬದುಕಬೇಕಾ ಹೇಳಿ? ನನಗೆಲ್ಲ ಅರ್ಥ ಆಯ್ತದೆ ಮೇಡಮ್ ಅವರೇ, ಆದರೆ ಈಗ ನಾನು ಏನು ಮಾಡೋದಕ್ಕೂ ನನ್ನ ಕೈಗಳನ್ನ ಕಟ್ಟಾಕ್ದಾಗಿದೆ. ಇನ್ನೊಂದು ಸ್ವಲ್ಪ ದಿವಸ ಅಷ್ಟೇ, ನನಗೆಲ್ಲ ಸರಿ ಮಾಡ್ತೀನಿ. ಅಜ್ಜಿಗೆ ನಿಮ್ಮ ಬಗ್ಗೆ ಇನ್ನೂ ಏನೂ ಗೊತ್ತಿಲ್ಲ, ಅವ್ರ ಹತ್ರ ನಾನು ಮಾತಾಡ್ತೀನಿ. ಈಗ ಮಾತಾಡಿ ಏನೂ ಪ್ರಯೋಜನ ಇಲ್ಲ ಸಿದ್ದು ಅವರೇ. ಯಾಕಂದ್ರೆ ಅವ್ರ ಕಿವಿಲಿ ಬೇರೆ ಅವ್ರ ಮಾತೆ ತುಂಬಿಕೊಂಡಿದೆ. ನಿಮ್ಮ ಮಾತಿಗಲ್ಲಿ ಜಾಗ ಇಲ್ಲ. ದಯವಿಟ್ಟು ನನ್ನ ಬಗ್ಗೆ ನೀವೇನು ಅವ್ರಿಗೆ ಹೇಳಕ್ ಹೋಗ್ಬೇಡಿ. ಸರಿ ಮೇಡಮ್ ಅವರೇ, ಅದೆಲ್ಲ ಹೋಗ್ಬೇಕು ಅಂತ ಹೇಳಿದ್ರಲ್ವಾ, ಬನ್ನಿ ಹೋಗಿ ಬರೋಣ. ಇಷ್ಟಕ್ಕೆ ಈಗ ರಾಮಾಯಣ ನಡೆದಿದೆ. ಇನ್ನು ನಾವೀಗ ಆಚೆ ಹೋದ್ರೆ ಮುಂದೆ ಮಹಾಭಾರತನೇ ನಡೆಯುತ್ತೆ. ಹೀಗೆ ಎಲ್ಲಿಗೂ ಹೋಗೋದು ಬೇಡ. ಅಯ್ಯೋ, ಮತ್ತೆ ಅದನ್ನೇ ಹೇಳ್ತಿದ್ರಲ್ಲ ಮೇಡಮ್ ಅವರೇ. ಅವರು ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳಿದ್ರೆ ಹೊರತು ನಾನು ನೀವು ಜೊತೆಗೆ ಈಚೆಗೆ ಹೋಗೋದು ಬೇಡ ಅಂತ ಹೇಳಿಲ್ವಲ್ಲ. ಎರಡೂ ಒಂದೇ ಅಲ್ವಾ ಸಿದ್ದು ಅವರೇ? ನಾವೀಗ ಹೊರಗೆ ಹೋದ್ರೆ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ನನಗೆ ಶಕ್ತಿ ಇಲ್ಲ. ಯಾಕಂದ್ರೆ ಪ್ರಶ್ನೆ ಕೇಳೋರಿಗೆ ಯಾಕೆ ಪ್ರಶ್ನೆ ಕೇಳ್ತಿದ್ದಾರೆ ಅಂತಾನೆ ಗೊತ್ತಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.